पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ಕಾವೇರಿ ನದಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ತಮ್ಮ ಮಠಕ್ಕೆ ಪ್ರವೇಶ ಮಾಡಬೇಕಾದರೆ ಇಡೀ ಕುಂಭಕೋಣ ಪಟ್ಟಣದಲ್ಲಿಯೇ ಅತ್ಯಂತ ಪುರಾತನವಾದ ಕುಂಭೇಶ್ವರನ ದರ್ಶನವನ್ನು ಮಾಡಿ ತಮ್ಮ ಮಠದ ಪರಂಪರೆಯಲ್ಲಿ ಬಂದ ವಿಜಯೀಂದ್ರ ಗುರುಗಳ ದರ್ಶನವನ್ನು ಮಾಡಿ ತಮ್ಮ ಮಠಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ಪ್ರವೇಶ ಮಾಡಿದ ಮೇಲೆ ಸನ್ಯಾಸಿಗಳ ಮುಖ್ಯ ಕರ್ತವ್ಯ ಏನು? ಪಾಠ ಪ್ರವಚನಗಳೇ ಈ ಸನ್ಯಾಸಿಗಳ ಆದ್ಯ ಕರ್ತವ್ಯ. ಒಬ್ಬ ಪತಿವ್ರತಾ ಸ್ತ್ರೀಗೆ ತನ್ನ ಗಂಡನನ್ನ ಬಿಟ್ಟು ಪರಪುರುಷನನ್ನ ಬಯಸಿದರೆ ತನ್ನ ಪಾತಿವ್ರತ್ಯದ ಭಂಗ ಯಾವ ರೀತಿಯಾಗಿ ಅವಳಿಗೆ ಆಗತ್ತೋ ಹಾಗೆ ಈ ಸನ್ಯಾಸಿಗಳಿಗೆ ಪತ್ನಿ ಅಂತ ಹೇಳಿಬಿಟ್ರೆ ಯಾರು? ಸಚ್ಚಾಸ್ತ್ರ ಪಾಠ ಪ್ರವಚನಗಳೇ ಅವರಿಗೆ ಪತ್ನಿಯರ ಸ್ಥಾನದಲ್ಲಿ ಇದ್ದಾವೆ. ಹಾಗಾಗಿ ಆ ಪತಿವ್ರತಾ ಸ್ತ್ರೀ ತನ್ನ ಗಂಡನನ್ನ ಬಿಟ್ಟು ಪರಪುರುಷನ ಹತ್ತಿರ ಹೋದಾಗ ಯಾವ ದೋಷ ಬರುತ್ತೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಈ ಸನ್ಯಾಸಿಗಳು ತಾವು ಮಾಡತಕ್ಕಂಥ ಸಚ್ಚಾಸ್ತ್ರಗಳ ಯಾವ ಪಾಠ ಪ್ರವಚನ ಇದೆ ಅದನ್ನು ಪರಿತ್ಯಾಗ ಮಾಡಿದರೆ ಅವರಿಗೆ ಉಂಟಾಗತ್ತೆ. ಹೀಗಾಗಿ ಸನ್ಯಾಸ ಧರ್ಮದ ಮುಖ್ಯ ಧರ್ಮ ಪರಿಪಾಲನೆ ಯಾವ ರೀತಿ ಬ್ರಹ್ಮಚರ್ಯವನ್ನು ರಕ್ಷಣೆ ಮಾಡಿಕೊಂಡು ಭಗವಂತನ ಪ್ರತಿಮೆಗಳಲ್ಲಿ ಅರ್ಚನೆಯನ್ನು ಮಾಡ್ತೇವೋ ಹಾಗೆ ಈ ಪಾಠ ಪ್ರವಚನವು ಕೂಡ ಅಷ್ಟೇ ಆದ್ಯ ಕರ್ತವ್ಯ ಆಗಿದೆ. ಅಂಥ ಪಾಠವನ್ನ ತಮ್ಮ ಮಠದಲ್ಲಿ ಆರಂಭವನ್ನ ಮಾಡ್ತಾ ಇದ್ದಾರೆ. ಯಾವ ಪಾಠವನ್ನ ಆರಂಭ ಮಾಡಿದರು ಅಂತ ಹೇಳಿದರೆ, ಶಾಂತಿವಾಚನ ಪುರಸ್ಸರಂ ವರಂ ಭಾಷ್ಯಮೇವ ಸ ವಿಶಿಷ್ಟ ಸಂಸದಿ ವ್ಯಾಕರೋತಿ ವಿದುಷಾಂ ನಿರಾಕರೋತ್ಯನ್ಯ ದರ್ಶನ ಕುಯುಕ್ತಿ ಸನ್ಹತಿಂ. ರಾಯರು ತಮ್ಮ ಮಠಕ್ಕೆ ಆಗಮಿಸಿ ಒಂದು ಉತ್ತಮವಾದ ಆಸನದಲ್ಲಿ ಕೂಡ್ತಾರೆ. ಕೂತ ಮೇಲೆ ಎಲ್ಲ ಸೇರಿದ ಯಾವ ಸಜ್ಜನ ಬಾಂಧವರು ಇದ್ದಾರೆ ಅವರನ್ನು ಉದ್ಧರಿಸೋದಕ್ಕೋಸ್ಕರ ಮಧ್ವಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಯಾವ ಬ್ರಹ್ಮಸೂತ್ರ ಭಾಷ್ಯ ಎಂಬ ಗ್ರಂಥ ಇದೆ ಆ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದ ಪಾಠವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ನಾವೆಲ್ಲ ಕೇಳ್ತೇವೆ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದ ಮಹಿಮೆ. ಆಚಾರ್ಯರು ಬ್ರಹ್ಮಸೂತ್ರಗಳ ಮೇಲೆ 4 ಅಪೂರ್ವ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು ಈ ಬ್ರಹ್ಮಸೂತ್ರ ಭಾಷ್ಯ. ವೇದಾರ್ಥ ನಿರ್ಣಾಯಕವಾದ ಯಾವ ಬ್ರಹ್ಮಸೂತ್ರಗಳು ಇದ್ದಾವೆ ಅಂಥ ಬ್ರಹ್ಮಸೂತ್ರಗಳ ನಿಜವಾದ ಆಂತರ್ಯ ಏನು ಅನ್ನೋದನ್ನ ಅನೇಕ ಅಪೌರುಷೇಯವಾದ ವೇದಗಳ ಮಾತನ್ನ ಉಲ್ಲೇಖ ಮಾಡ್ತಾ ಪ್ರಮಾಣವನ್ನಾಗಿ ಕೊಡ್ತಾ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಇರತಕ್ಕಂತಹ ಅನೇಕ ಗ್ರಂಥಗಳ ಉಲ್ಲೇಖವನ್ನ ನೀಡ್ತಾ ರಚನೆ ಮಾಡಿದಂತಹ ಗ್ರಂಥ ಈ ಬ್ರಹ್ಮಸೂತ್ರ ಭಾಷ್ಯ. ಸತ್ಯತೀರ್ಥ ಇಹ ಭಾಷ್ಯ ಮಾಲಿಖತ್. ಯಾವ ಮಧ್ವಾಚಾರ್ಯರ ಯತಿ ಶಿಷ್ಯರಲ್ಲಿ ಅತ್ಯಂತ ಉತ್ತಮರಾದ ಶಿಷ್ಯರು. ಯಾಕೆ?
ಮಧ್ವಾಚಾರ್ಯರ ಮೂಲಕ ಐತರೇಯೋಪನಿಷತ್ತಿನ ಪಾಠವನ್ನ 3 ಬಾರಿ ಅತ್ಯಂತ ಶ್ರದ್ಧಾ ಪುರಸ್ಸರವಾಗಿ ಕೇಳಿದಂತಹ ಮಹನೀಯರು ಈ ಸತ್ಯತೀರ್ಥರು. ಅಂತಹ ಸತ್ಯತೀರ್ಥರ ಮೂಲಕ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಎಂಬ ಗ್ರಂಥವನ್ನ ರಚನೆ ಮಾಡಿ ಇವತ್ತಿನ ದಿನ ನಮಗೆ ಕೊಟ್ಟಿದ್ದಾರೆ. ಅಂಥ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನ ತಮ್ಮ ಶಿಷ್ಯರಿಗೆ ಪಾಠವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಹೇಗೆ ಪಾಠವನ್ನ ಮಾಡಬೇಕಾದ್ರೆ ಅದಕ್ಕೊಂದು ಕ್ರಮವನ್ನ ನಮ್ಮ ಸಂಪ್ರದಾಯದಲ್ಲಿ ಹಾಕಿಕೊಟ್ಟಿದ್ದಾರೆ. ಸುಮ್ಮನೆ ಶಿಷ್ಯ ಬಂದ ಈ ಲೌಕಿಕ ಶಿಕ್ಷಣ ಪದ್ಧತಿಯಂತೆ ಸ್ಕೂಲಿಗೆ ಹೋಗ್ತೇವೆ, ಮಾಸ್ಟರ್ ಬರ್ತಾರೆ, ಏನೋ ಅವತ್ತಿನ ದಿನ ಪಾಠವನ್ನ ಮಾಡಿ ಕಳಿಸ್ತಾರೆ, ಅದಲ್ಲ. ಯಾವತ್ತಿನ ದಿನ ಶಿಷ್ಯ ಅವನು ಪಾಠವನ್ನ ಕೇಳೋದಕ್ಕೋಸ್ಕರ ತನ್ನ ಗುರುಗಳ ಹತ್ತಿರ ಬರ್ತಾನೋ ಆ ದಿನ, ಆರಂಭದ ದಿನ ಅತ್ಯಂತ ಮುಖ್ಯವಾಗಿರತಕ್ಕಂತಹ ದಿನ. ಹೀಗಾಗಿ ಆ ಮುಖ್ಯವಾದ ಮೊದಲನೇ ದಿನದಲ್ಲಿ ಆ ಗುರು ತನ್ನ ಶಿಷ್ಯರಿಗೆ ಪಾಠವನ್ನ ಮಾಡಬೇಕಾದ್ರೆ ಶಾಂತಿ ಪಾಠ ಅಂತ ಒಂದು ಶಾಂತಿ ಪಾಠವನ್ನ ಹಾಕ್ತಾರೆ. ಅಂದರೆ ಯಾವ ವಿಘ್ನವೂ ಕೂಡ ಆಗದೆ ಇರದಂತೆ ನಿರ್ವಿಘ್ನವಾಗಿ ಈ ಎಲ್ಲ ಪಾಠ ಪ್ರವಚನಗಳು ಕೂಡ ಮುಗಿಯಲಿ ಅನ್ನುವಂತಹ ಅನುಸಂಧಾನ ಆ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಆಗ ಆ ಭಗವಂತ ಅನುಗ್ರಹ ಮಾಡಿ ಆ ಪಾಠದ ನಿರ್ವಿಘ್ನತೆಯನ್ನು ಕಳೀತಾನೆ. ಅವತು ಮಾಂ ಅವತು ವಕ್ತಾರಂ, ನನ್ನನ್ನ ರಕ್ಷಣೆ ಮಾಡಲಿ, ನನಗೆ ಪಾಠವನ್ನ ಬೋಧನೆ ಮಾಡತಕ್ಕಂತಹ ಯಾವ ಗುರುಗಳು ಇದ್ದಾರೆ ಆ ಗುರುಗಳನ್ನ ರಕ್ಷಣೆ ಮಾಡಲಿ. ಹೀಗೆ ತನಗೆ ವಿದ್ಯೋಪದೇಶಕರಾದ ಗುರುಗಳ ಹಿತವನ್ನ ಶಿಷ್ಯ ಬಯಸಿದರೆ, ತನ್ನ ಹತ್ತಿರ ಪಾಠವನ್ನ ಕೇಳಲಿಕ್ಕೆ ಬಂದಂತಹ ಯಾವ ಶಿಷ್ಯನಿದ್ದಾನೆ ಅವನ ಹಿತವನ್ನು ಕೂಡ ಬಯಸ್ತಕ್ಕಂತಹದ್ದು ಗುರುವಿನ ಆದ್ಯ ಕರ್ತವ್ಯ. ಹಾಗಾಗಿ ಆ ಗುರುಗಳು ಯಾವ ಶಿಷ್ಯರು ಆಗಮಿಸಿದ್ದಾರೋ ಅಂತ ಎಲ್ಲ ಶಿಷ್ಯರಿಗೂ ಕೂಡ ಶಾಂತಿ ವಾಚನ ಪುರಸ್ಸರಂ ವರಂ ಭಾಷ್ಯಮೇವ ವಿಶಿಷ್ಯ, ಶಾಂತಿ ಪಾಠವನ್ನ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ, ಹೀಗೆ ಆ ಅಪೌರುಷೇಯವಾದ ವೇದ ಮಂತ್ರಗಳಿಂದ ಆ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ತಾ ಅನೇಕ ವಿದ್ವಾಂಸರೆಲ್ಲರೂ ಕೂಡ ಆ ಪಾಠಕ್ಕೋಸ್ಕರ ಅಂತ ಬಂದಿದ್ದಾರೆ. ವಿದುಷಾಂ ಸಂಸದಿ ವ್ಯಾಕರೋತಿ ಸತಿ, ಅನೇಕ ವಿದ್ವಜ್ಜನರೆಲ್ಲರೂ ಕೂಡ ಆ ಸಭೆಯಲ್ಲಿ ಕುಳಿತಿದ್ದಾರೆ. ಅಂಥ ಒಂದು ಉತ್ತಮವಾದ ಸಭೆಯಲ್ಲಿ ಈ ರಾಘವೇಂದ್ರ ತೀರ್ಥರು ಅನ್ಯ ದರ್ಶನಕ್ಕೂ ಯುಕ್ತಿ ಸಂಹತಿ ನಿರಾಕರೋತಿ, ಪರಕೀಯರು ಇತರ ದರ್ಶನದವರು ಈ ಬ್ರಹ್ಮಸೂತ್ರವನ್ನ ಯಾವ ರೀತಿ ಅರ್ಥೈಸಿಕೊಂಡಿದ್ದಾರೆ, ಅದು ಸರಿಯೋ ತಪ್ಪೋ, ಈ ರೀತಿಯ ವಿಮರ್ಶಾತ್ಮಕವಾಗಿ ಆ ಎಲ್ಲ ಶಿಷ್ಯರಿಗೂ ಕೂಡ ಪಾಠವನ್ನ ಮಾಡ್ತಾ ಇತರರು ವಿಮರ್ಶೆ ಮಾಡಿದ್ದು ತಪ್ಪು. ಯಾಕೆ? ಆಚಾರ್ಯರು ಈ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನ ಬರಿಬೇಕಾದ್ರೆ ಆ ಕಾಲದಲ್ಲಿ ಸುಮಾರು 800-700 ವರ್ಷಗಳ ಹಿಂದೆ ಎಷ್ಟು ಭಾಷ್ಯಗಳು ರಚನೆ ಆಗಿದ್ದವು. ಏಕವಿಂಶತಿಕು ಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯಮದ್ಭುತಂ ಅಪ್ಯದುಷ್ಯಮತನೋದನಂತಧೀಹಿ ಭೂತ ಭಾವಿ ಭವದಾತ್ಮಭಿಕ್ವಚಿತ. ಆಚಾರ್ಯ ಮಧ್ವರು ಅವತಾರ ಮಾಡಿದ ಸಂದರ್ಭದಲ್ಲಿ ಯಾವ ಈ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನ ರಚನೆ ಮಾಡಿದರೋ ಆ ಸಂದರ್ಭದಲ್ಲಿಯೇ ಸುಮಾರು ಆ ಗ್ರಂಥದ ಮೇಲೆ 21 ಕೆಟ್ಟ ದುರ್ಭಾಷ್ಯಗಳು ಆಗಮಿಸಿದ್ದವು. ಅಂತಹ ಆ ಕೆಟ್ಟ ಭಾಷ್ಯಗಳನ್ನ ಖಂಡನೆ ಮಾಡಿ ವೇದವ್ಯಾಸ ದೇವರ ನಿಜವಾದ ಆಂತರ್ಯ ಏನು ಅನ್ನೋದನ್ನ ತಮ್ಮ ಭಾಷ್ಯದ ಮೂಲಕ ವಿವರಣೆ ಮಾಡಿದರು. ಅಪ್ಯದೂಷ್ಯಂ ಅತನೋತ್ ಅನಂತಧೀಹಿ ಭೂತ ಭಾವಿ ಭವದಾತ್ಮಭಿಕ್ವಜಿತ.
ಹಿಂದೆ ಹುಟ್ಟಿದವರಂತೂ ಆಚಾರ್ಯರ ಭಾಷ್ಯವನ್ನ ಖಂಡನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವರ್ತಮಾನ ಕಾಲದಲ್ಲಿ ಇರೋರು ಸಾಧ್ಯ ಇಲ್ಲ, ಮುಂದಂತೂ ಯಾರು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಮೂರು ಕಾಲದಲ್ಲಿಯೂ ಕೂಡ ಇನ್ನೊಬ್ಬರಿಂದ ಖಂಡಿಸಲು ಆಗದೇ ಇರತಕ್ಕಂತಹ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಭಾಷ್ಯ ಅದು 22ನೇ ಭಾಷ್ಯ. ಅದೇ ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯ. ಇಂಥ ಆಶ್ಚರ್ಯ ಅಂದ್ರೆ, ಯಾವಾಗ ಆಚಾರ್ಯರು ಈ ಬ್ರಹ್ಮಸೂತ್ರ ಗ್ರಂಥಗಳ ಮೇಲೆ ಭಾಷ್ಯ ಗ್ರಂಥವನ್ನ ನಿರ್ಮಾಣ ಮಾಡಿದರೋ ಅದರ ನಂತರ ಕಾಲದಿಂದ ಇವತ್ತಿನ ಕಾಲದ ತನಕವೂ ಕೂಡ ಆ ಬ್ರಹ್ಮಸೂತ್ರ ಗ್ರಂಥದ ಮೇಲಾಗಲಿ ಆಚಾರ್ಯರ ಭಾಷ್ಯ ಗ್ರಂಥದ ಮೇಲಾಗಲಿ ಖಂಡನಾತ್ಮಕ ಗ್ರಂಥ ಇವತ್ತಿಗೂ ಕೂಡ ಬಂದೇ ಇಲ್ಲ. ಇದೇ ದೊಡ್ಡ ಹೆಮ್ಮೆ ಆಚಾರ್ಯರ ಭಾಷ್ಯಕ್ಕೆ. ಅಂತೆ ಸಿದ್ಧಸ್ತು ಸಿದ್ಧಾಂತಹ ಮಧ್ವಸ್ಯಾಗಮ ಏವಹಿ ಅನ್ನೋ ಮಾತಿನಂತೆ ಆಚಾರ್ಯರ ಭಾಷ್ಯ ಅಂತ್ಯದಲ್ಲಿ ಸಿದ್ಧವಾಗಿರೋ ಕಾರಣದಿಂದ ಯಾವುದೇ ರೀತಿಯಾಗಿರತಕ್ಕಂತಹ ದೋಷ ಅದರಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅತ್ಯಂತ ಶ್ರೇಷ್ಠವಾದ ಯಾವ ಈ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥ ಇದೆ, ಆ ಭಾಷ್ಯ ಗ್ರಂಥವನ್ನ ವ್ಯಾಖ್ಯಾನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ. ಹೀಗೆ ಆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದಲ್ಲಿ ಯಾವ ಪ್ರಮೇಯಗಳನ್ನ ನಿರೂಪಣೆ ಮಾಡಿದ್ದಾರೆ, ಯಾವ ತತ್ವಗಳನ್ನ ಅದರಲ್ಲಿ ಅಡಗಿಸಿದ್ದಾರೆ ಆಚಾರ್ಯ ಮಧ್ವರು ಅಂತ ನಾವು ವಿಚಾರ ಮಾಡೋದಾದರೆ, ಅದಕ್ಕೋಸ್ಕರ ರಾಯರು ಹೇಳ್ತಾ ಇದ್ದಾರೆ, ಬ್ರಹ್ಮ ಸದ್ಗುಣ ಮದೋಷಮೀಕ್ಷಿತಂ ಗಮ್ಯಮಾಹುರಿಹ ಲಕ್ಷಣೈಃ ಕ್ರಮಾತ್ ಸೂತ್ರಭಾಷ್ಯ ಇತಿ ತೇನ ಭಾಷಿತೆ ತತ್ರ ಕಶ್ಚನ್ ಸುಧಿರಚೋದಯತ್. ರಾಯರು ಆ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದ ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಆರಂಭದಲ್ಲಿಯೇ ಪ್ರತಿಜ್ಞೆಯನ್ನು ಮಾಡಿದ್ರು, ಬ್ರಹ್ಮ ಸದ್ಗುಣಂ. ಯಾವ ಪರಬ್ರಹ್ಮನಿದ್ದಾನೆ, ಭಗವಂತನಿದ್ದಾನೆ, ಅವನು ಸದ್ಗುಣನಾಗಿದ್ದಾನೆ. ವ್ಯಾಸರು 4 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳಂತೆ 4 ಅಧ್ಯಾಯಗಳಲ್ಲಿ ಒಟ್ಟು 16 ಪಾದಗಳನ್ನ ನಿರ್ಮಿಸಿ ಒಟ್ಟು 564 ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಅಂಥ ಬ್ರಹ್ಮಸೂತ್ರ ಗ್ರಂಥದಲ್ಲಿ ವ್ಯಾಸರು ಯಾವ ಅಧ್ಯಾಯದಲ್ಲಿ ಯಾವ ತತ್ವಗಳನ್ನ ನಿರೂಪಿಸಿದ್ದಾರೆ ಅಂತ ನಾವು ನೋಡೋದಾದರೆ, ಮೊದಲನೇ ಅಧ್ಯಾಯದಲ್ಲಿ ಪರಮಾತ್ಮ ಸದ್ಗುಣನಾಗಿದ್ದಾನೆ, ಅಂದರೆ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಅನ್ನೋ ಪ್ರಮೇಯವನ್ನ ಮೊದಲನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಇನ್ನು ಎರಡನೇ ಅಧ್ಯಾಯದಲ್ಲಿ ದೋಷವರ್ಜಿತಂ, ಯಾವ ದೋಷವೂ ಕೂಡ ಆ ಪರಮಾತ್ಮನಲ್ಲಿ ಇಲ್ಲ. ಇಂಥ ಪರಮಾತ್ಮನನ್ನ ಹೆಂಗೆ ತಿಳ್ಕೊಳ್ಳೋದು ಅಂತ ಆಲೋಚನೆ ಮಾಡಿದ್ರೆ, ಸಚ್ಚಾಸ್ತ್ರಗಳ ಮೂಲಕವೇ ಆ ಪರಮಾತ್ಮನನ್ನ ತಿಳ್ಕೋಬೇಕು ಹೊರತಾಗಿ ಇತರ ಮಾರ್ಗಗಳಿಂದ ಆ ಪರಮಾತ್ಮನನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇಂಥ ಪರಮಾತ್ಮನನ್ನ ತಿಳಿದುಕೊಂಡರೆ ಏನು ಪ್ರಯೋಜನ ಅನ್ನೋದನ್ನ 4ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಆ ಪರಮಾತ್ಮ ಅತ್ಯಂತ ಪ್ರಸನ್ನನಾಗಿ ಯಾವ ಭಕ್ತ ನನ್ನನ್ನ ಶಾಸ್ತ್ರೋಕ್ತ ಕ್ರಮದಲ್ಲಿ ಅವನು ನನ್ನ ಉಪಾಸನೆಯನ್ನು ಮಾಡ್ತಾನೋ ಅವನಿಗೆ ತನ್ನ ವೈಕುಂಠ ಲೋಕವನ್ನ ಕೊಡ್ತಾನಂತ ಆ ಪರಮಾತ್ಮ. ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ಸಕಲ ಗುಣ ಪರಿಪೂರ್ಣತ್ವ, 2ನೇ ಅಧ್ಯಾಯದಲ್ಲಿ ನಿರ್ದೋಷತ್ವ, ಹಾಗೆ 3ನೇ ಅಧ್ಯಾಯದಲ್ಲಿ ಆ ಪರಮಾತ್ಮನನ್ನು ಹೇಗೆ ತಿಳ್ಕೋಬೇಕು ಅನ್ನೋದರ ಬಗ್ಗೆ ನಿರೂಪಣೆಯನ್ನ ಮಾಡಿ
4ನೇ ಅಧ್ಯಾಯದಲ್ಲಿ ಅದರ ಫಲವನ್ನ ವ್ಯಾಸರು ನಿರೂಪಣೆಯನ್ನು ಮಾಡ್ತಾರೆ. ಇದನ್ನೇ ಆಚಾರ್ಯರು ತಮ್ಮ ಅಣುಭಾಷ್ಯ ಎಂಬ ಗ್ರಂಥದಲ್ಲಿ ಅತ್ಯಂತ ಸೊಗಸಾಗಿ ತಮ್ಮ ಒಂದೇ ಒಂದು ಶ್ಲೋಕದಲ್ಲಿ ಸಂಗ್ರಹವನ್ನ ಮಾಡಿಕೊಟ್ಟಿದ್ದಾರೆ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸರ್ವಗುಣೈಃ ಉದೀರ್ಣಂ ನಾರಾಯಣಂ ದೋಷವರ್ಜಿತಂ ನಾರಾಯಣಂ ಜ್ಞೇಯಂ ನಾರಾಯಣಂ ಗಮ್ಯಂ ನಾರಾಯಣಂ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಮಧ್ವಾಚಾರ್ಯರು ಕೂಡ ನಿರೂಪಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಯಾವ ಆ ಪರಮಾತ್ಮನಿದ್ದಾನೆ, ಬ್ರಹ್ಮ ಸದ್ಗುಣಂ ಅದೋಷಂ ಈಕ್ಷಿತಂ ಗಮ್ಯಂ ಆಹು ಇತಿ ಲಕ್ಷಣೈ ಕ್ರಮಾತ್ ಲಕ್ಷಣೈ. ಹೀಗೆ ಅಸಾಧಾರಣ ಸೂತ್ರಗಳಿಂದ ಆ ಪರಮಾತ್ಮನ ಅನೇಕ ಲಕ್ಷಣಗಳನ್ನ ನಿರೂಪಣೆ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಆಚಾರ್ಯರು ತಮ್ಮ ಭಾಷ್ಯ ಗ್ರಂಥದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂಥ ಅತ್ಯದ್ಭುತವಾದ ಈ ಭಾಷ್ಯ ಗ್ರಂಥದ ಪ್ರವಚನವನ್ನ ರಾಘವೇಂದ್ರ ತೀರ್ಥರು ಹೀಗೆ ಕ್ರಮವಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಏನಂತ? ಮೊದಲನೇ ಸೂತ್ರವೇ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಥ ಅಧಿಕಾರ ಪ್ರಾಪ್ತಿಯ ನಂತರ ಅತಃ ಮೋಕ್ಷ ಎಂಬ ಪ್ರಯೋಜನ ಇರೋ ಕಾರಣದಿಂದ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ವಿಷಯಕವಾದ ಜಿಜ್ಞಾಸೆ ಅಂದ್ರೆ ಬ್ರಹ್ಮನನ್ನ ತಿಳಿದುಕೊಳ್ಳಬೇಕು. ಯಾವಾಗ ಬ್ರಹ್ಮನನ್ನ ತಿಳ್ಕೋಬೇಕು ಅಂತ ಮೊದಲನೇ ಸೂತ್ರದಲ್ಲಿ ವ್ಯಾಸರು ನಮಗೆ ಆದೇಶವನ್ನ ಕೊಟ್ಟರೋ ಆಗ ನಮಗೊಂದು ಸಹಜವಾದ ಜಿಜ್ಞಾಸೆ ಬರುತ್ತೆ. ಕಿಂ ತದ್ ಬ್ರಹ್ಮ, ಆ ಬ್ರಹ್ಮ ಹೆಂಗಿದ್ದಾನೆ? ಅದಕ್ಕೋಸ್ಕರ ಎರಡನೇ ಸೂತ್ರವನ್ನು ಹೇಳಿದ್ರು. ಜನ್ಮಾದ್ಯಸ್ಯ ಯತಃ ಅಸ್ಯ, ಈ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂತಹ ಯಾವ ಈ ಪ್ರಪಂಚ ಇದೆ, ಈ ಪ್ರಪಂಚಕ್ಕೆ ಈ ಜನ್ಮಾದಿಗಳು ಯತಃ ಯಾವ ಪರಮಾತ್ಮನಿಂದ ಉಂಟಾಗಿದೆನೋ ಅವನು ಜಗಜ್ಜನ್ಮಾದಿ ಕರ್ತೃ. ಹಾಗಾದ್ರೆ ಎರಡನೇ ಸೂತ್ರದಲ್ಲಿ ಕಿಂ ತತ್ ಬ್ರಹ್ಮ ಅಂತ ಜಿಜ್ಞಾಸೆ ಬಂದಾಗ ಆ ಬ್ರಹ್ಮನನ್ನ ತಿಳಿಸಿಕೊಡಲಿಕ್ಕೆ ಎರಡನೇ ಸೂತ್ರ ಹೊರಡಿತು ಜಗಜ್ಜನ್ಮಾದಿ ಕರ್ತೃತ್ವಂ ಅಂತ. ಈ ರೀತಿ ಇಂಥ ಬ್ರಹ್ಮನನ್ನ ಹಿಂಗ್ ತಿಳ್ಕೋಬೇಕು ಅಂದರೆ ಶಾಸ್ತ್ರ ಯೋನಿತ್ವ. ಕೇವಲ ಈ ಬ್ರಹ್ಮ ಕಣ್ಣಿನಿಂದ ನೋಡ್ತೇನೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ನೋಡ್ತೇನೆ ಸಾಧ್ಯ ಇಲ್ಲ, ಅನುಮಾನದಿಂದ ನಾನು ನೋಡ್ತೇನೆ ಸಾಧ್ಯ ಇಲ್ಲ, ಪೌರುಷೇಯ ಆಗಮಗಳಿಂದ ನಾನು ಇವನನ್ನ ತಿಳ್ಕೋತೇನೆ ಸಾಧ್ಯ ಇಲ್ಲ. ಹಾಗಾದ್ರೆ ತಿಳ್ಕೊಳ್ಳೋದು ಅಂತಾದ್ರೆ ಶಾಸ್ತ್ರ ಯೋನಿತ್ವ, ಶಾಸ್ತ್ರೀಕ ಸಮಧಿಗಮ್ಯನಾಗಿದ್ದಾನೆ ಅಂತ ನಾವೆಲ್ಲರೂ ಕೂಡ ಆ ಭಗವಂತನನ್ನ ತಿಳ್ಕೋಬೇಕು. ಆದ್ರೆ ಪರಮಾತ್ಮ ಶಾಸ್ತ್ರೀಕ ಸಮಧಿಗಮ್ಯ ಅಂತ ನಿರೂಪಣೆಯನ್ನು ಮಾಡಿದರೆ ಅದೇ ಶಾಸ್ತ್ರಗಳು ಬೇರೆ ಬೇರೆ ರೀತಿಯಾಗಿ ನಿರೂಪಣೆಯನ್ನು ಮಾಡ್ತವೆ. ಒಂದು ಶಾಸ್ತ್ರ ಗಣಪತಿಯನ್ನ ಸರ್ವೋತ್ತಮ ಅಂತ ಹೇಳತ್ತೆ, ಇನ್ನೊಂದು ಶಾಸ್ತ್ರ ವಿಷ್ಣುವನ್ನ ಸರ್ವೋತ್ತಮ ಅಂತ ಹೇಳತ್ತೆ, ಇನ್ನೊಂದು ಶಂಕರನನ್ನ ಸರ್ವೋತ್ತಮ ಅಂತ ಹೇಳಿ ಯಾವುದನ್ನು ತಿಳ್ಕೋಬೇಕು. ತತ್ತು ಸಮನ್ವಯ. ಯಾವುದೇ ಸಚ್ಚಾಸ್ತ್ರಗಳು ಕೂಡ ಇಂಥ ಮೋಹಕವಾಗಿರತಕ್ಕಂಥ ಮಾತುಗಳನ್ನ ಹೇಳಿದಾಗ ವ್ಯಾಸರು ಉತ್ತರವನ್ನ ಕೊಟ್ಟಿದ್ದಾರೆ. ಸಮನ್ವಯ, ಪರಮಾತ್ಮನಲ್ಲಿಯೇ ಆ ವಾಕ್ಯಗಳ ಸಮನ್ವಯವನ್ನ ಮಾಡಬೇಕು ಹೊರತು ಇತರರಲ್ಲಿ ಸಮನ್ವಯವನ್ನು ಮಾಡಲಿಕ್ಕೆ ನಾವು ಹೋಗಬಾರದು ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಅದ್ಭುತವಾಗಿ ಆ ಆಚಾರ್ಯರು ಯಾವ ಬ್ರಹ್ಮಸೂತ್ರಗಳಿಗೆ ತಮ್ಮ ಭಾಷ್ಯ ಗ್ರಂಥವನ್ನ ರಚನೆ ಮಾಡಿದ್ದಾರೋ ಅಂಥ ಅದ್ಭುತವಾದ ಭಾಷ್ಯ ಗ್ರಂಥದ ಉಪನ್ಯಾಸವನ್ನ ನಿರರ್ಕಲವಾಗಿ ಅಸ್ಖಲಿತವಾಗಿ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ವಿದ್ವಾಂಸ ರಾಯರ ಈ ಉಪನ್ಯಾಸದ ಮೇಲೆ ಆಕ್ಷೇಪವನ್ನು ಸಲ್ಲಿಸಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ.